ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ತಮ್ಲೇನ್ ನೋಡಿದಾಗ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನನ್ನ ಮಗಳ 5ನೇ ವರ್ಷದ ಹುಟ್ಟುಹಬ್ಬ ಆಚರಣೆಗೆ ಅಂತ ನಾವು ಮೈಸೂರಿಗೆ ಹೋಗ್ತಾ ಇರೋವಂಥದ್ದು. ಇದು ಮೈಸೂರು ಹೈವೇ. ಸೊ ಇವಾಗೆಲ್ಲ ಹೈವೇ ರೆಡಿ ಇರೋದ್ರಿಂದ ನಾವು ಮೈಸೂರಿಗೆ ಒಂದು 2 ಅವರಲ್ಲೆಲ್ಲ ರೀಚ್ ಆಗಿ ಹೋಗ್ತೀವಿ. ಹಾಗೆ ನಾವು ಒಂದು 2 ಅವರ್ಸ್ ಆಯಿತು ನಾವು ಕೂಡ ರೀಚ್ ಆಗೋಕ್ಕೆ. ಇದು ಬಂದು ನಾವು ಯಾಕೆ ಅಲ್ಲಿ ಮಾಡ್ತಾಯಿದ್ದೀವಿ ಅಂದರೆ, ನನ್ನ ತಂದೆಯವರ ಹುಟ್ಟೂರು, ಅವರ ಆಸೆ, ಅವ್ರ ಮೊಮ್ಮಗಳು ಬರ್ತಡೇ ಮಾಡಬೇಕು ಅಂತ. ಇದು ಬಂದು ಪ್ಯಾಲೇಸ್ ಮುಂದ್ಗಡೆ ಇರೋವಂಥ ದೇವಸ್ಥಾನ, ಆಂಜನೇಯ ಅದು. ಅಲ್ಲಿ ನಮ್ಮ ತಂದೆಯವರು ಯಾವಾಗಲೂ ಕೂಡ ಹೋಗಿ ನಮಸ್ಕಾರ ಮಾಡ್ತಾಯಿದ್ರು. ನಾವು ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಅವ್ರು ಹೇಳಿದರು, ನನ್ನ ಮೊಮ್ಮಗಳು ಬರ್ಡೇ ನಾವಿಲ್ಲಿ ಮಾಡೋದ್ರಿಂದ ನೀನು ಇಲ್ಲೇ ಬಂದು ಅರ್ಚನೆ ಕೊಡಬೇಕು, ದೇವರಿಗೆ ಪೂಜೆ ಕೊಡಬೇಕು ಅಂತ. ಹಾಗೆ ಅವ್ರ ಆಸೆಯಂತೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಕೊಟ್ಟು, ಅಲ್ಲೇ ಯಾಕೆ ನನ್ನ ಮಗಳು ಬರ್ತಡೇ ಮಾಡ್ತಾಯಿದ್ದೀವಿ ನಾವು ಅಂತ ಹೇಳಿದ್ರೆ, ಮೊದಲನೇ ವರ್ಷಕ್ಕೇ ನಮ್ಮ ತಂದೆಯವರು ಲಲಿತ್ ಮಹಲಲ್ಲಿ ಮಾಡಬೇಕು ಅಂತ ಹೇಳಿದರು. ಕಾರಣಾಂತರದಿಂದ ನನಗೆ ಮಾಡೋಕ್ಕಾಗಲಿಲ್ಲ. 5ನೇ ವರ್ಷಕ್ಕೆ ಮಾಡೋಣ ಅಂತ ನಾವು ಆವಾಗಲೇ ಹೇಳಿದ್ದು ಅವ್ರಿಗೆ. ಬಟ್ ಅವರು ಹೋಗ್ತಾರಂತೆ, ಯಾರಿಗೂ ಗೊತ್ತಿಲ್ಲ. ಅವ್ರು ಹೋಗೋಕ್ಕಿಂತ ಮುಂಚೆನೇ ನಾವು ಎಲ್ಲವೂ ಕೂಡ ರೆಡಿ ಮಾಡಿದ್ದು. ಅವರೆಲ್ಲ ಮುಂದೆ ನಿಂತು ರೆಡಿ ಮಾಡಿಸಿದ್ರು. ಹಾಗೆ ಅವ್ರ ಆಸೆಯಂತೆಯೇ ನಾವು ಮಾಡಿದ್ದು. ಅವ್ರ ಕೊನೆಯ ಆಸೆ ಇದು, 5ನೇ ವರ್ಷದ್ದು ಲಲಿತ್ ಮಹಲಲ್ಲಿ ಮೈಸೂರಲ್ಲಿ ಅವರ ಮೊಮ್ಮಗಳು ಬರ್ಡೇ ಆಚರಣೆ ಆಗಬೇಕು ಅಂತ. ಅವ್ರ ಆಸೆ ಪಟ್ಟಂಗೆ ನಾವು ಆಚರಣೆ ಮಾಡಿದ್ದೀವಿ. ಆದರೆ ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದು ನಮ್ಗೆ ನೋವು ಇದ್ದೇ ಇರುತ್ತೆ. ಅವ್ರ ಆಸೆ ಪಟ್ಟಾಗಲೇ ಅವರಿಲ್ಲ, ಯಾಕೆ ದೇವ್ರು ಈ ಥರ ಮಾಡ್ದ ಅಂತ ತುಂಬ ಬೇಜಾರಿತ್ತು ನಮಗೆ. ಬೇಜಾರಿದೆ ಈಗಲೂ ಕೂಡ, ಅವರು ಇಲ್ವಲ್ಲ, ತುಂಬ ಮಿಸ್ ಮಾಡಿಕೊಂಡು ಅಂತ. ನೀವು ನೋಡಿದಾಗೆ ಇದು ಬಂದು ಲಲಿತ್ ಮಹಲ್ ಎಂಟ್ರೆನ್ಸ್. ಇದು ಸಾಮಾನ್ಯವಾಗಿ ನಾವು ಹೋಗಿ ಲಲಿತ್ ಮಹಲ್ನ ನೋಡ್ಕೊಂಬರ್ತೀವಿ ಅಂದರೆ ನಿಮಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಂದು ಟೀ ಅಥವಾ ಕಾಫಿ ಕೊಡ್ತಾರೆ ನಿಮಗೆ ಹೋದರೆ, ಪರ್ ಹೆಡ್ಡಿಗೆ ನಾನು ಹೇಳ್ತಾ ಇರೋದು, ಒಬ್ಬರಿಗೆ. ಸೊ ಎಂಟ್ರೆನ್ಸಲ್ಲಿ ನಾವು ಬಂದು ಹೋದಾಗ ಅವ್ರೇನು ಮಾಡಿದ್ದಾರೆ, ನಾವು ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ, ಇದರ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. 100 ರೂಪೀಸ್ ಆಗುತ್ತೆ ಒಬ್ಬರಿಗೆ, ಇಷ್ಟೊತ್ತಲ್ಲಿ ಮತ್ತೆ ರಿಟರ್ನ್ ಬರಬೇಕು ಅಂತ. ಅವಾಗ ನಾವು ಹೇಳ್ದೋ, ಇಲ್ಲ ಆಲ್ರೆಡಿ ನಾವು ಬುಕ್ಕಿಂಗ್ ಮಾಡಿದ್ದೀವಿ, 1 ತಿಂಗಳು ಮುಂಚಿತವಾಗಲಿ ನಾವು ಎಲ್ಲವೂ ಕೂಡ ಬುಕ್ಕಿಂಗ್ ಮಾಡಿದ್ದೀವಿ, ಇಂಥವ್ರ ಹತ್ರ ನಾವು ಬುಕ್ ಮಾಡಿದ್ದೀವಿ, ಬರ್ಡೇ ಇದೆ ಈವ್ನಿಂಗು ಅಂತ ಅವ್ರಿಗೆಲ್ಲ ಅಪ್ಡೇಟ್ ಕೊಟ್ಟು ಅವ್ರು ನಮ್ಮ ನೇಮೆಲ್ಲ ಬರ್ಕೊಳ್ತಾರೆ. ಬರ್ಕೊಂಡು ಸೊ ಯಾರ್ಯಾರು ಗೆಸ್ಟ್ಗಳು ಬರ್ತಾರೆ ಅವರೆಲ್ಲ ನಮ್ಮ ನೇಮ್ ಹೇಳಿದಾಗ ಅವ್ರಿಗೆ ಒಳಗಡೆ ಬಿಡೋವಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಒಳಗಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅವರೆಲ್ಲ ಫುಲ್ ಇನ್ಫಾರ್ಮೇಷನ್ ತೊಗೊಂಡು ನಮ್ಮ ಹತ್ರ ಆಮೇಲೆ ನಮಗೆ ಒಳಗಡೆ ಎಂಟ್ರಿ ಕೊಟ್ಟರು. ಸೊ ನಮಗೆ ಹೇಗೆ ನಾವು ಯಾರಿಗೆ ಇನ್ವೈಟ್ ಮಾಡಿರ್ತೀವಿ ಅವ್ರಿಗೆಲ್ಲ ಫುಲ್ ಫ್ರೀ ಇರುತ್ತೆ. ನಮ್ಮ ಹೆಸರು ಹೇಳಿ ಈ ಥರ ಬರ್ಡೇಗೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಬರ್ತಡೇಗೆ ಅವರು ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಆ ಥರ ಅಲ್ಲಿ ಇರೋವಂಥ ಅನುಕೂಲ ನೋಡ್ತಾ ಇದ್ದೀರಾ. ಇವಾಗ ನಾವು ಬರ್ತಾಯಿದ್ದೀವಿ ಲಲಿತ್ ಮಹಲ್ ಹತ್ರ. ನಿಜವಾಗ್ಲೂ ಕೂಡ ಒಂದು ಕನಸು, ನನಗೆ ಅದು ನೆರವೇರುತ್ತಿರೋ ಗೊತ್ತಿರಲಿಲ್ಲ. ಬಟ್ ನೆರವೇರ್ತು ಅದು ನಮ್ಮ ತಂದೆಯವರ ಆಶೀರ್ವಾದದಿಂದ. ಏನೋ ಅವ್ರ ಆಸೆಯಂತೆಯೇ ತುಂಬಾ ಚೆನ್ನಾಗಿ ನನ್ನ ಮಗಳು ಬರ್ತಡೇನ ಮೈಸೂರಿನ ಲಲಿತ್ ಮಹಲ್ ಹೋಟೆಲಲ್ಲಿ ನಾವು ನೆರವೇರಿಸ್ತೋ. ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿದೆ, ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಅಲ್ವಾ. ನೋಡೋಕ್ಕೆ 2 ಕಣ್ಣಂತೂ ನಿಜವಾಗ್ಲೂ ಸಾಲಲ್ಲ. ನಾವೀಗ ಹೋಗ್ತಾ ಇದ್ದೀವಿ. ಯಾವ ಥರ ಅವರು ಅರೇಂಜ್ಮೆಂಟ್ ಮಾಡಿದ್ದಾರೆ, ನಾವು ಕೊಟ್ಟಂಥ ಆರ್ಡರ್ಗಳೇನು ಕೊಟ್ಟಿದ್ದೋ ನಾವೆಲ್ಲ ಅದೆಲ್ಲ ಪ್ರಿಪೇರ್ ಆಗಿದೆಯಾ ಏನು ಎತ್ತ, ಮತ್ತು ನಾವೇ ಔಟ್ಸೈಡಿಂದ ಕೇಕ್ನ ಬಂದು ನಾವೇ ತೊಗೊಂಡೋಗ್ಬೇಕು. ಅವರು ಕೂಡ ಕೊಡ್ತಾರೆ ನಿಮಗೆ, ಬಟ್ ನಾವು ಪರ್ಸ್ನಲಾಗಿ ತೊಗೊಂಡೋಗಿ ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡೋಗಿ ನಾವಲ್ಲಿ ಕಟಿಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ಅವರು ಕೂಡ ಕೊಡ್ತಾರೆ. ಯಾಕಂದರೆ ಬರ್ತಡೇ ಆಗಿರೋದ್ರಿಂದ ನಾವು ತೊಗೊಂಡೋಗಿ ಬಂದಿರೋವಂಥ ಗೆಸ್ಟ್ಗಳ ಮುಂದೆಲ್ಲ ಕಟ್ ಮಾಡಿಸ್ದಾಗಲೇ ಅಲ್ವಾ ಅದೊಂದು ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅಂತ ಆಗೋದು. ಹಾಗಾಗಿ ನಾವು ಮೈಸೂರಲ್ಲೇ ಕೂಡ ನನ್ನ ತಂದೆಯ ಫೇವ್ರೇಟ್ ಒಂದು ಕೇಕ್ ಶಾಪಲ್ಲೇ ನಾನು ಆರ್ಡ್ರ್ ಕೂಡ ಕೊಟ್ಟು ಇಲ್ಲಿಗೆ ಬಂದೆ. ನಾನು ಬಂದು ಅವರಿಗೆ ಈ ಥರ ಎಲ್ಲ ನಿಮಗೆ ರೆಡ್ ಕಾರ್ಪೆಟ್ ಹಾಕಿರ್ತಾರೆ ನಡ್ಕೊಂಡು ಹೋಗೋಕ್ಕೆ, ಒಳಗಡೆ ಈಗ ಹೋಗ್ತಾ ಇರೋವಂಥದ್ದು. ಸೊ ಯಾರೆಲ್ಲ ಲಲಿತ್ ಮಹಲ್ನ ನೋಡಿಲ್ವೋ ಅವರೆಲ್ಲರೂ ಕೂಡ ಈ ವಿಡಿಯೋ ಮುಖಾಂತರ ಲಲಿತ್ ಮಹಲ್ನ ನೋಡ್ಕೋಬೋದು. ಕಂಪ್ಲೀಟಾಗಿ ಒಳಗಡೆ ಹೇಗಿದೆ ಅನ್ನೋದು ನನ್ನ ವಿಡಿಯೋದಲ್ಲಿ
ನಿಮಗೆಲ್ಲ ತೋರಿಸಿದ್ದೀನಿ ಆದಷ್ಟು ನಾನು. ನೋಡ್ತಾ ಇದ್ದೀರಲ್ಲ, ಅವರು ಮೀಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ಬಂದಿದ್ದ ತಕ್ಷಣ ಒಳಗಡೆ ಇದು ಸಿಗುತ್ತೆ. ಇದು ಎಲ್ಲ ಫಿಲಮ್ಗಳಲ್ಲಿ ನೀವು ನೋಡಿರ್ತೀರ, ಇದೆಲ್ಲ ಸಿಕ್ಕಾಬಡೆ ಶೂಟಿಂಗ್ಗಳು ಆಗಿರೋ ಅಂಥದ್ದು. ಈ ಥರ ಹೋಗಿದ ತಕ್ಷಣ ರೈಟ್ ಸೈಡಿಗೆ ನೋಡಿ, ಇಲ್ಲೆಲ್ಲ ಕೂತ್ಕೋಬೋದು. ಹೋಗಿದ ತಕ್ಷಣ ಅಕ್ವೇರಿಯಮ್ಸ್ ಇದೆ, ವಾಶ್ರೂಮ್ಗಳೆಲ್ಲ ಇದೆ. ಎಲ್ಲ ನಿಮಗೆ ರಾಯಲ್ ಲುಕ್, ಲಲಿತ್ ಮಹಲ್ ಅಂತ ಹೆಸರು ಕೇಳಿದಾಗೆ ನಿಮಗೆ ಆ ಫೀಲ್ ಬಂದ್ಬಿಡುತ್ತೆ. ಎಲ್ಲ ರಾಯಲ್ ಲುಕ್, ಏನು ಮಾತಾಡೋ ಹಾಗಿಲ್ಲ. ಸೊ ನಮಗೆ ಹೋಗಿದ ತಕ್ಷಣ ಅವ್ರು ಬಂದರು, ನಾವು ಯಾರಿಗೆ ಆರ್ಡರ್ ಕೊಟ್ಟಿದ್ವೋ ಆ ಮ್ಯಾನೇಜರ್ ಬಂದರು, ಮಾತಾಡಿಸಿದ್ರು. ಕಾಫಿ ಟೀ ಏನಾದರೂ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ನಾವು ಕಾಫಿ ಟೀ ಅಷ್ಟೊಂದು ತೊಗೊಳ್ಳಲ್ಲ, ಕುಡಿಯಲ್ಲ. ಮತ್ತು ತುಂಬ ಬಿಸಿಲು ಕೂಡ ಇತ್ತು ಆ ಟೈಮಲ್ಲಿ. ಇಲ್ಲ ಬೇಡ ಅಂತ ಹೇಳ್ದು. ನಾವು ಜ್ಯೂಸ್ ಆಗಲಿ ಕಾಫಿ ಟೀ ಏನೂ ತೊಗೊಳಕ್ಕೆ ಹೋಗಲಿಲ್ಲ, ಬೇಡ ಅಂತ. ಸೊ ನೋಡ್ತಾ ಇದ್ದೀವಿ ಹೇಗಿದೆ ಏನು ಅಂತ. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ವಿಸಿಟ್ ಮಾಡಿದ್ದು ಲಲಿತ್ ಮಹಲ್ ಎಲ್ಲ. ಅದು ಬಿಟ್ಟರೆ ನನ್ನ ಮಗಳ ಬರ್ತಡೇ ನಾನು ಅಲ್ಲಿ ಫ್ಯೂಚರಲ್ಲಿ ಮಾಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅದು ನನ್ನ ತಂದೆ ಮುಖಾಂತರ ನನ್ನ ಯಜಮಾನರು ಅದನ್ನು ನಿಂತು ನೆರವೇರಿಸಿದ್ದಾರೆ, ಅವ್ರ ಆಸೆಯಂತೆ. ಅದು ತುಂಬ ಖುಷಿಯಾಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಒಳಗಡೆ ಕೂತ್ಕೊಳ್ಳೋಕ್ಕೆ, ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ, ಪ್ರತಿಯೊಂದಕ್ಕೂ ಕೂಡ ರಾಯಲ್ ಅಷ್ಟೇ ಹೇಳೋವಂಥದ್ದು. ಇದೆಲ್ಲ ಬಂದು ಗೆಸ್ಟ್ಗಳು ಬಂದು ಕೂತ್ಕೋಬೋದು. ಯಾರು ಬರ್ತಡೇಗೆಲ್ಲ ಬರ್ತಾರೆ ಅವರೆಲ್ಲ ಕೂತ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು. ಹಾಗೆ ನನ್ನ ಮಗಳ ಬರ್ತಡೇ ಔಟ್ಲುಕ್ ಬಂದು ಈ ಥರ ಇತ್ತು. ಸೊ ಅವಳಿಗೆ ನಾನು ಬ್ಲ್ಯಾಕ್ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಅವ್ರ ಕೂಡ ಎಲ್ಲ ಬ್ಲ್ಯಾಕ್ ಡ್ರೆಸ್ಸಲ್ಲೇ ನಾವು ರೆಡಿಯಾಗಿದ್ದು. ಒಂದು ಮೆಮೊರೇಬಲ್ ಆಗಿ ಈ ಥರ ಎಲ್ಲರೂ ಕೂಡ ಬಂದು ಅವಳು ಬರ್ತಡೇಗೆ ನಾವು ಈ ಥರ ಎಲ್ಲ ವಿಡಿಯೋಗಳನ್ನ ಮಾಡಿಕೊಂಡು ಫೋಟೋಗಳೆಲ್ಲ ತಕ್ಕೊಂಡು ಬಂದವರೆಲ್ಲರೂ ಕೂಡ ಆಲ್ಮೋಸ್ಟ್ ತುಂಬಾ ನಮಗೆ ಟೈಮ್ ಇತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಬಂದವರು ಪ್ರತಿಯೊಬ್ಬರು ಕೂಡ ಫೋಟೋಶೂಟು, ವಿಡಿಯೋಸು ಎಲ್ಲರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ನೋಡಿದ್ರಲ್ಲ, ಇದು ಬಂದು ಅಲ್ಲೇನು ಖುಷಿ ಆಗಲ್ಲ. ಸ್ಟೆಪ್ಸ್ ಮೇಲೆ ಇವಾಗ ನಾವು ನಡ್ಕೊ ಬಂದ್ವಲ್ಲ, ಹಾಗೆ ಮೇಲ್ ಬಂದಾಗ ಈ ಥರ ಇರುತ್ತೆ. 100 ರೂಪೀಸ್ ಕೊಟ್ಟು ನಾನು ಎಲ್ಲ ನೋಡ್ತೀನಿ ಅಂದರೆ ಮೇಲೆಲ್ಲ ಅಲೋ ಇಲ್ಲ. ನಾವು ಅಲ್ಲೇ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ, ಹುಟ್ಟುಹಬ್ಬ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ ನಮಗೆ ಅಲೋ ಇತ್ತು. ಹೋಗಿ ನೋಡ್ಕೊಬನ್ನಿ ಅಂತ ಹೇಳಿದ್ರು. ಮೇಲೆಲ್ಲ ನಿಮಗೆ ರೂಮ್ಗಳೆಲ್ಲ ಅವೈಲೇಬಲ್ ಇದೆ. ಅಂದರೆ ಕೆಲವರು ಸ್ಟೇ ಆಗ್ತಾರಲ್ಲ ಬಂದು, ಟೂರಿಸ್ಟ್ಗಳಿರ್ಬೋದು, ಯಾರ್ಯಾರಿಗೆ ಇಷ್ಟ ಆಗುತ್ತೆ ಲಲಿತ್ ಮಹಲ್ ರೂಮ್ಗಳೆಲ್ಲ ಸ್ಟೇ ಆಗಬೇಕು ಹೋಗಿ ಅಂತ ಅಂಥವರೆಲ್ಲ ಹೋಗಿ ಸ್ಟೇ ಆಗೋ ಅಂಥದ್ದು. ಅದು ಬಿಟ್ಟರೆ ನಾವು 100 ರೂಪೀಸಲ್ಲಿ ನೋಡೋಕೆ ಬರ್ತೀವಿ ಅಂದರೆ ಮೇಲೆಲ್ಲ ಅಲೋ ಇಲ್ಲ, ಕೆಳಗಡೆ ಮಾತ್ರ ನೋಡ್ಬೋದು. ಅಲ್ಲಿ ಮಾತ್ರ ಫೋಟೋಶೂಟ್ನ ವೀಡಿಯೋಸ್ನ ನೀವು ಮಾಡ್ಕೋಬೋದು. ನಮ್ಗೆ ಅವಕಾಶ ಇದ್ದಿದ್ದರಿಂದ ನಾವು ಮೇಲೆಲ್ಲ ಹೋಗಿ ಈ ಥರ ವಿಡಿಯೋ ಎಲ್ಲ ಮಾಡಿಕೊಂಡು ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ಈ ಥರ ಎಲ್ಲ ಸ್ಟೆಪ್ಸು ವಾಪಸ್ ಬರೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಆಗಿನ ಕಾಲದಲ್ಲಿ ನಮ್ಮ ರಾಜರು ಮಹಾರಾಜರು ಕಟ್ಟಿಸಿದಂಥ ಲಲಿತ್ ಮಹಲ್, ಅದನ್ನು ಹಾಗೆ ಅವರು ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಮುಂದಕ್ಕೂ ಕೂಡ ನಮ್ಮ ಜನ್ರೇಷನ್ಗೆ ಹಾಗೆ ಇದನ್ನು ಉಳಿಸ್ಕೊಂಡ್ರೆ ತುಂಬ ಒಳ್ಳೆಯದು, ಒಂದು ಮೆಮೊರೇಬಲ್ ಆಗಿ ಇರುತ್ತೆ. ಹಾಗೆ ಅಲ್ಲಿ ನಮ್ಮ ಹಿರಿಯ ಮಹಾರಾಜರುಗಳ ಫೋಟೋಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದು ಪೂರ ಕೆಳಗಡೆ ನಿಮಗೆ. ಇಲ್ಲಿ ಬೇಕಾದರೆ ನೀವು 100 ರೂಪೀಸ್ ಕೊಟ್ಟು ಪ್ರತಿಯೊಂದನ್ನು ಇಲ್ಲಿ ಕೆಳಗಡೆ ನೋಡ್ಬೋದು. ಮೇಲೆ ಹೋಗಬೇಕು ಅಂದರೆ ನೀವಲ್ಲಿ ರೂಮ್ ಬುಕ್ ಮಾಡಿದರೆ ಮಾತ್ರ ಸಾಧ್ಯ. ನಮಗೆ ಬಂದು ರೈಟ್ ಸೈಡಲ್ಲಿ ಊಟ ಸೆಲೆಬ್ರೇಷನ್ ಮಾಡೋಕ್ಕೆ ಪ್ರತಿಯೊಂದಕ್ಕೂ ರೈಟ್ ಸೈಡಲ್ಲಿ ರೆಡಿ ಮಾಡಿದರು. ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ಪ್ರತಿಯೊಂದೂ ಕೂಡ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ್ಯಾವ ಥರ ನಾವು ಊಟಗಳನ್ನ ಮಾಡಿಸಿದ್ದೋ, ವೆಜ್ ನಾನ್ ವೆಜ್, ಪ್ರೈಸ್ ಎಷ್ಟು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಲಲಿತ್ ಮಹಲ್ನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಎಷ್ಟು ಸಲ ಆ ಸ್ಟೆಪ್ ಮೇಲೆ ಹೋಗಿ ನಡ್ಕೊಂಬರ್ತಿರೋ ಅಷ್ಟೂ ಅದು ರಾಯಲ್ ಲುಕ್ಕು ನಿಮಗೆ ಕೊಡ್ತಾನೆ ಇರುತ್ತೆ. ಹಾಗೆ ಇದು ಬಂದು ನಿಮಗೆ ತುಂಬ ದೊಡ್ಡದು ಅದಿರೋದ್ರಿಂದ ಲಲಿತ್ ಮಹಲು ಸ್ವಿಮ್ಮಿಂಗ್ ಪೂಲ್ ಇದೆ, ಇನ್ನೂ ತುಂಬಾ ಇದೆ. ಬಟ್ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ. ಅವ್ರು ಅಲ್ಲಲ್ಲೇ ಬೋರ್ಡ್ಗಳನ್ನ ಹಾಕಿದ್ದಾರೆ ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿ ಹೋಗಬಾರ್ದು ಅನ್ನೋದು. ಹಾಗಾಗಿ ನಾವು ಆ ಕಡೆ ಎಲ್ಲ ಹೋಗಿಲ್ಲ. ನಿಮಗೆ ಕಾಣಿಸ್ತಾ ಇರ್ಬೋದು, ಆ ಕಡೆ ಸೈಡಲ್ಲಿ ನಿಮಗೆ
ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡಿದ್ದಾರೆ. ಈ ಥರ ಇದೆ. ಇಲ್ಲಿ ನಾವು ಹೋಗ್ತಾ ಇದ್ದೀನಿ, ಇಲ್ಲೆಲ್ಲ ರೂಮ್ಸು ಅದು ಅವರು ಹೋಟೆಲ್ಸವ್ರು ಯಾವ್ಯಾವುದಕ್ಕೆ ಇಲ್ಲ VIP ಗಳಿಗೆ ಅದಕ್ಕೆ ಅಂತೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಎಲ್ಲದಕ್ಕೂ ನಮಗೆ ಅಲೋ ಮಾಡಲ್ಲ. ನೋಡ್ಬೋದು, ಔಟ್ಸೈಡಿಂದ ಅಷ್ಟೇ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡ್ತಾ ಇದ್ರೇ ಎಷ್ಟು ನೋಡಿದ್ರು ನನಗಂತೂ ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಮ್ಮ ಆನೆಗಳ ವಾಲ್ಪೇಪರ್ಸ್ ಇರ್ಬೋದು ನೋಡಿ, ಅಲ್ಲೆಲ್ಲ ಆ ಥರ ಬೋರ್ಡ್ಗಳನ್ನ ಇಕ್ಕಿರ್ತಾರೆ. ಅಲ್ಲಿ ಹೋಗಬೇಕಾ ಹೋಗಬಾರ್ದಾ ಅಂತ ನೋಡಿ ಹೋಗ್ಬೋದು. ಸೊ ನಾವು ಕೂಡ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಬಂದಿದ್ದೀವಿ ಔಟ್ಸೈಡೆ. ತುಂಬ ಚೆನ್ನಾಗಿತ್ತು. ಇದೆಲ್ಲ ಫುಲ್ ನಿಮಗೆ ಒಳಗಡೆ ಇರೋವಂಥದ್ದು. ಇಲ್ಲೆಲ್ಲನೂ ಕೂಡ ನೀವು ಹೋಗಿ ನೋಡ್ಕೊಂಬರ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಜವಾಗ್ಲೂ ನನ್ನ ತಂದೆಯ ಮುಖಾಂತರ ಕನಸು ನನಸಾಗಿದೆ. ಕೊನೆಗೂ ನಾವು ಅವರ ಆಸೆಯಂತೆ ಲಲಿತ್ ಮಹಲಲ್ಲೇ ನನ್ನ ಮಗಳ 5ನೇ ವರ್ಷದ ಹುಟ್ಟುಹಬ್ಬದ ಸೆಲೆಬ್ರೇಷನ್ ನಾವು ಮಾಡಿದ್ದೀವಿ. ಅದರ ಎಲ್ಲ ವಿಡಿಯೋಗಳು ನೆಕ್ಸ್ಟು ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಯಾವ ಥರ ಸೆಲೆಬ್ರೇಷನ್ ಮಾಡಿದೋ, ಊಟಗಳೆಲ್ಲ ಹೇಗಿತ್ತು, ಏನೇನು ಊಟಗಳನ್ನ ನಾವು ಮಾಡಿಸಿದೋ ಅಂತ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.